ಕ್ಯೂರ್ ಆ್ಯಂಡ್ ಕಂಟ್ರೋಲ್ ಸೆಮಿನಾರ್ ಮಾಡಿದ್ರು ವಿವೇಕಾನಂದ ಯೋಗ ಕೇಂದ್ರದಲ್ಲಿ. ಸಾಕಪ್ಪ ನಾನು ಸಣ್ಣ ಅದೇನು. ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಬ್ಜೆಕ್ಟ್ ಕ್ಯೂರ್ ಆ್ಯಂಡ್ ಕಂಟ್ರೋಲ್. ಕಾಯಿಲೆಗಳನ್ನು ಔಷಧಿಗಳಿಂದ, ಯೋಗದಿಂದ, ನಾನಾ ವಿಧಾನಗಳಿಂದ ಕ್ಯೂರ್ ಮಾಡಬಹುದೇ? ನಾನು ಹೇಳ್ತಾ ಇದ್ದೀನಿ, ಯಾವ ಕಾಯಿಲೆಯನ್ನು ಯಾವ ಔಷಧಿಯಿಂದ ಕ್ಯೂರ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಬೋದು. ಕ್ಯೂರ್ ಆ್ಯಂಡ್ ಕಂಟ್ರೋಲ್ ಬಗ್ಗೆನೇ 25 ವರ್ಷಗಳಿಂದ ಒಂದು ಸೆಮಿನಾರ್ ಮಾಡಿದ್ರು ವಿವೇಕಾನಂದ ಯೋಗ ಕೇಂದ್ರದಲ್ಲಿ. ನಾನು ಅಟೆಂಡ್ ಮಾಡಿದ್ದೆ. ಕ್ಯೂರ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಗ್ಯಾಸ್ಟ್ರಿಕ್ ಬಂದಿದೆ, ಅದಕ್ಕೆ ಒಂದು ಯಾವುದೋ ಔಷಧಿ, ಒಂದು ಕಷಾಯ, ಜೀರಿಗೆ ಕಷಾಯ ಅದು ಇದು ಕುಡೀರಿ ಅಂತ ಹೇಳ್ತಾರೆ, ಮೆಡಿಷನ್ನು ಕೊಡ್ತಾರೆ, ತಗೋತೀನಿ, ವಾಸಿ ಆಗುತ್ತೆ. ಒಂದು ವಾರ ಬಿಟ್ಕೊಂಡು ನಾನು ಹೋಗಿ ರೋಡಲ್ಲಿ ಅಲ್ಲೆಲ್ಲರ ಒಂದು ಬಜ್ಜಿ ಬೋಂಡ ತಿಂದ್ಬಿಡ್ತೀನಿ, ಅಥವಾ ಫಂಕ್ಷನಲ್ಲಿ ಚೆನ್ನಾಗಿ ತಿಂದ್ಬಿಡ್ತೀನಿ, ಪುನಃ ಗ್ಯಾಸ್ಟ್ರಿಕ್ ಆಗುತ್ತೆ. ಮತ್ತು ಎಲ್ಲಿ ಕ್ಯೂರ್ ಆಯಿತು? ಸೊ ನಾನು ಕಂಟ್ರೋಲ್ ಮಾಡಬಹುದು. ಹೇಗೆ? ಬೈ ಡೂಯಿಂಗ್ ಸಮ್ ಎಕ್ಸಸೈಸ್. ವ್ಯಾಯಾಮಗಳನ್ನು ಮಾಡ್ತಾ, ಯೋಗ ಮಾಡ್ತಾ, ಧ್ಯಾನ ಮಾಡ್ತಾ, ಆಹಾರ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ನಾನು ಹೋದರೆ ಅದೇನಾಗುತ್ತೆ, ಕಂಟ್ರೋಲ್ ಬರುತ್ತೆ. ನಿನಗೇನು ಸಮಸ್ಯೆ ಕೊಡಲ್ಲ. 1 ತಿಂಗಳು 2 ತಿಂಗಳು ಅದನ್ನು ಬಿಟ್ಟು ಮಾಮೂಲಿ ಅದು ಇದು ತಿಂದರೆ ಪುನಃ ರೋಗ ಬರುತ್ತೆ. ಸೊ ಕ್ಯೂರ್ ಆಗಿಲ್ಲ. ಕೆಲವರೆಲ್ಲ ಬರ್ತಾರೆ, ಯೋಗಕ್ಕೆ ಬರ್ತಾರೆ, ಅದರಲ್ಲೂ ಕೆಲವು ಜೋಕ್ಸ್ ಇದೆ. 70 ವರ್ಷ ಆಗಿರುತ್ತದೆ, ಯೋಗ ಮಾಡಿರಲ್ಲ, ಏನು ಮಾಡಿರಲ್ಲ, ಬಂದ್ಬಿಟ್ಟು ಗುರುಗಳೇ ನನಗೆ ಮಂಡಿ ನೋವು ಬರುತ್ತೆ, ಯೋಗ ಮಾಡಿದ್ರೆ ವಾಸಿ ಆಗುತ್ತಾ ಅಂತ. 70 ವರ್ಷ ಆಗಿದೆ, ಎಲ್ಲ ಸವದೋಗ್ಬಿಟ್ಟಿರುತ್ತೆ, ಏನೇನೂ ಮಾಡಿರಲ್ಲ, ವಾಸಿ ಆಗುತ್ತಾ ಅಂತಾರೆ. ಇನ್ನು ಕೆಲವರು ಆಶ್ಚರ್ಯ, 65 ವರ್ಷ 70 ವರ್ಷ ಆಗಿರೋ ಬಂದ್ಬಿಟ್ಟು ನನಗೆ BP ಶುಗರ್ ಬಂದಿದೆ, ಯೋಗ ಮಾಡಿದ್ರೆ ವಾಸಿ ಆಗುತ್ತಾ ಅಂತ ಕೇಳ್ತಾರೆ. ನಾವು ಹೇಳ್ತೀನಿ, ವಾಸಿ ಆಗಲ್ಲ. ಯಾವ ಕಾಲನೂ ವಾಸಿ ಆಗೋದಿಲ್ಲ. ಎಲ್ಲವನ್ನು ಕಂಟ್ರೋಲ್ ಮಾಡ್ಬೋದು. ಸ್ವಲ್ಪ ಸಹಕಾರಿ ಆಗುತ್ತೆ. ಆ ಏಜ್ನಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಸಹಕಾರಿ ಆಗುತ್ತೆ. ಸೊ ಬೇರೆ ಬೇರೆ ಎಲ್ಲರಿಗೂ ಅಷ್ಟೇ ಯಾವುದೇ ಕಾಯಿಲೆಗಳು ಬಂದರೆ ಕ್ಯೂರ್ ಮಾಡೋಕ್ಕಾಗಲ್ಲ. ಕ್ಯೂರ್ ಅಂದರೆ ಪುನಃ ಬರಬಾರ್ದು. ದಟ್ ಇಸ್ ಕಾಲ್ಡ್ ಕ್ಯೂರ್. ಕ್ಯೂರ್ ಮಾಡೋಕ್ಕಾಗಲ್ಲ, ಅದನ್ನು ಕಂಟ್ರೋಲ್ ಮಾಡ್ಬೋದು. ಕಂಟ್ರೋಲಿಂಗ್ ಸಿಸ್ಟಮ್ ಇಸ್ ಕಾಲ್ಡ್ ವೇ ಆಫ್ ಲೈಫ್. ಅಂದರೆ ನಿಮ್ಮ ಜೀವನದಲ್ಲಿ ಹೇಗೆ ಬದುಕನ್ನು ಸಾಗಿಸಬೇಕು, ಆಹಾರ ನಿಯಮ ಹೇಗಿರಬೇಕು, ವ್ಯಾಯಾಮ ಎಷ್ಟಿರಬೇಕು, ವಿಶ್ರಾಂತಿ ಎಷ್ಟಿರಬೇಕು, ಮನಸ್ಥಿತಿ ಹೇಗಿರಬೇಕು ಅನ್ನೋದನ್ನು ಪ್ರತಿನಿತ್ಯ ಪರಿಪಾಲನೆ ಮಾಡಬೇಕು. ಸ್ವಲ್ಪ ದಿನ ಮಾಡಿಬಿಟ್ಟು ನಾನು ಕಾಯಿಲೆ ವಾಸ ಮಾಡಿದೆ, ಹೋಯ್ತಪ್ಪ ನನಗೆ ಸಮಸ್ಯೆ ಬಗೆಹರಿದು ಬಿಟ್ಬಿಟ್ಟು ಮಾಮೂಲಿ ಆಗ್ಬಿಟ್ರೆ ಪುನಃ ವಾಪಸ್ ಬರುತ್ತೆ. ಆ ವಿಚಾರ ಹೇಳಕ್ಕೆ ಮಾಡಿದೆ. ಯೋಗನೇ ಆಗಲಿ, ವಾಕಿಂಗೇ ಆಗಲಿ, ಯಾವುದೇ ವ್ಯಾಯಾಮ ಆಗಲಿ, ಯಾವುದೇ ಫುಡ್ ಹ್ಯಾಬಿಟ್ ಆಗಲಿ, ಶುಡ್ ಬಿ ಕಂಟಿನ್ಯೂ ಮಾಡಬೇಕು. ಅದು ಮುಂದುವರಿತಾನೇ ಇರಬೇಕು. ಬದುಕಿನ ಭಾಗವಾಗಬೇಕದು. ನಾವು ಸ್ವಲ್ಪ ದಿನ ಮಾಡಿ ಬಿಟ್ಬಿಟ್ರೆ ಸೊಳೆತು ಅಂದ್ಕೊಳ್ಳೋದಲ್ಲ. ಸೊ ಕ್ಯೂರ್ ಅನ್ನೋ ಪದವನ್ನು ಯಾವುದೇ ಕಾಯಿಲೆಯಲ್ಲಿ ಉಪಯೋಗಿಸೋಕ್ಕಾಗಲ್ಲ. ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್. ಅರ್ಥ ಆಗ್ತಿದೆಯಾ? ಕೆಲವರು ಏನು ಮಾಡ್ತಾರೆ ಗೊತ್ತಾ, ಸಣ್ಣ ಆಗಬೇಕು ಅಂತ ಬರ್ತಾರೆ. ಸಣ್ಣ ಆಗಬೇಕು ಅಂತ ಬಂದು ಯೋಗಾಸನಗಳೆಲ್ಲ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಡಯಟ್ ಎಲ್ಲ ಫಾಲೋ, ಗುರುಜಿ ಹೇಳಿ ನಾನು ಡಯಟ್ ಮಾಡ್ತೀನಿ, ಡಯಟ್ ಎಲ್ಲ ಮಾಡಿ 3 kg 4 kg ಸಣ್ಣ ಆಗ್ಬಿಡ್ತಾರೆ. ಆಮೇಲೆ ಸಾಕಪ್ಪ ನಾನು ಸಣ್ಣ ಅದೇನು ಬಿಟ್ಬಿಡ್ತಾರೆ. ಆಮೇಲೆ ನೋಡಿದ್ರೆ ಏನಾಗುತ್ತೆ, 6 kg ದಪ್ಪ ಆಗ್ಬಿಡ್ತಾರೆ. ಯಾಕೆ 6 kg ದಪ್ಪ ಆಗ್ಬಿಡ್ತಾರೆ ಹೇಳಿ? ಚೆನ್ನಾಗಿ ಯೋಗ ಎಲ್ಲ ಮಾಡಿ, ಚೆನ್ನಾಗಿ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ಸರಿಯಾಗಿರುತ್ತೆ, ಇನ್ನೂ ಚೆನ್ನಾಗಿ ಹಸಿವಾಗುತ್ತೆ, ಚೆನ್ನಾಗಿ ತಿಂತಾರೆ, ದಪ್ಪ ಆಗ್ಬಿಡ್ತಾರೆ. ಸುಮ್ಮನೆ ಹೇಳ್ತಾರೆ ಯೋಗ ಮಾಡಿಬಿಟ್ಟೆ ದಪ್ಪ ಆಗ್ಬಿಟ್ಟೆ ಅಂತ. ಯೋಗ ಮಾಡಿಬಿಟ್ರೆ ಒಳಗೆ ಉತ್ಪತ್ತಿ ಆಗಿಬಿಡೋದಿಲ್ಲ. ತಿನ್ನೋದ್ರಿಂದ ಅಷ್ಟೇ, ಚೆನ್ನಾಗಿ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿರುತ್ತೆ, ತಿಂತಾ ಇರ್ತಾರೆ. ಸೊ ಇದೇ ಥರ ನಮ್ಮ ಯೋಗ ಶಾಲೆಯಲ್ಲಿ ನೋಡಬೇಕು, ಯಾವಾಗಲೂ ಯೋಗ ಹಾಲು ಒಂದೇ ಸಮ ತುಂಬ್ದಂಗಿರುತ್ತೆ, ಓವರ್ಫ್ಲೋ ಆಗೇ ಇಲ್ಲ. ಅಂದರೆ ಕೆಲವರು ಬರ್ತಾ ಇರ್ತಾರೆ, ಕೆಲವರು ಹೋಗ್ತಾ ಇರ್ತಾರೆ. ಆಶ್ಚರ್ಯ, ಪ್ರತಿ ತಿಂಗಳು ಅಡ್ಮಿಷನ್ ಆಗ್ತಾ ಇರ್ತಾರೆ, ಹಾಗೇ ಆ ಯೋಗ ತುಂಬ್ದಂಗೆ ಇರುತ್ತೆ. ಬಂದಿರೋರೆಲ್ಲ ಅಲ್ಲೇ ಇದ್ಬಿಟ್ಟಿದ್ದಿದ್ರೆ ಜಾಗನೇ ಸಾಲ್ತಾ ಇರಲಿಲ್ಲ ಅಲ್ವಾ? ಸೊ 3 ತಿಂಗಳು ಯೋಗ ಮಾಡಿಬಿಡೋಣ, 6 ತಿಂಗಳು ಯೋಗ ಮಾಡಿಬಿಡೋಣ, 1 ವರ್ಷ ಏನಾರಾಗಲಿ, ಈ ವರ್ಷ ರೆಸೊಲ್ಯೂಷನ್ ಮಾಡಿಬಿಟ್ಟಿದ್ದೀನಿ, ವಾಕಿಂಗ್ ಮಾಡ್ತೀನಿ, ಬಿಡೋದಿಲ್ಲ, ಒಂದು 6 ತಿಂಗಳೊಂದು ಮಾಡೋದು, ಆಮೇಲೆ ಬಿಟ್ಬಿಡೋದು. ಇದೆಲ್ಲ ಜೀವನ. ಸ್ವಲ್ಪ ದಿನ ಡಯಟ್ ಮಾಡೋಣ, ಸ್ವಲ್ಪ ತರಕಾರಿ ಅದೆಲ್ಲ ತಿನ್ನೋಣ, ಸೊಪ್ಪೆಲ್ಲ ತಿನ್ನೋಣ ಅಂತಾರೆ. ಆಮೇಲೆ ಮಾಮೂಲಿ ಒಂದು 15 ದಿನ ಆದಮೇಲೆ ಪಾನಿಪುರಿ, ಆ ಪುರಿ, ಈ ಪುರಿ, ಗೋಬಿ ಮಂಚೂರಿ, ಆಡು ಮೂಳೆಲ್ಲ ತಿನ್ಬಿಡೋದು.
ಅದಲ್ಲ, ನನ್ನ ದೇಹಕ್ಕೆ ಯಾವುದು ಒಳ್ಳೆಯದು ಅನ್ನೋದನ್ನು ನೋಡಿಕೊಂಡು ಪ್ರತಿನಿತ್ಯ ಅನುಸರಿಸಬೇಕು. ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಪ್ರತಿನಿತ್ಯ ನೀವು ಹೇಗೆ ನಿದ್ರೆ ಮಾಡ್ತೀರೋ ಅದೇ ರೀತಿ ಪ್ರತಿನಿತ್ಯ ವ್ಯಾಯಾಮ ದೇಹಕ್ಕೆ ತುಂಬ ಮುಖ್ಯ. ನೀವೇನಾದರೂ ಮಾಡ್ರಪ್ಪ, ಪ್ರತಿನಿತ್ಯ ಮಾಡಿ. ಯಾವುದನ್ನು ಕೂಡ 15 ದಿವಸದಲ್ಲಿ 20 ದಿವಸದಲ್ಲಿ ಅಥವಾ 2 ತಿಂಗಳಲ್ಲಿ 6 ತಿಂಗಳಲ್ಲಿ ಕಾಯಿಲೆನ ವಾಸಿ ಮಾಡಿಕೊಡೋಕ್ಕಾಗಲ್ಲ. ವಾಸಿ ಮಾಡಿಬಿಟ್ಟೆ ಅಂದರೆ ಲೈಫ್ನಾಗ ಅದು ಬರಬಾರ್ದು ಅಂತ. ಖಂಡಿತ ನೀವು ತಪ್ಪು ಮಾಡಿದಾಗ ಬಂದೇ ಬರುತ್ತೆ. ಆಹಾರದಲ್ಲಿ ತಪ್ಪು ಮಾಡಿದಾಗ, ವ್ಯಾಯಾಮದಲ್ಲಿ ತಪ್ಪು ಮಾಡಿದಾಗ, ಮನಸ್ಥಿತಿ ಸರಿ ಇಲ್ಲದಾಗ ಕಾಯಿಲೆ ಬಂದೇ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಅಲ್ವಾ? ಯೋಚನೆ ಮಾಡಿ ನೋಡಿ. ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಕಂಟ್ರೋಲ್ ಮಾಡ್ಬೋದೇ ಹೊರತು ಕ್ಯೂರ್ ಮಾಡೋಕ್ಕಾಗಲ್ಲ. ಗಾಟ್ ಇಟ್? ಓಕೆ, ಥ್ಯಾಂಕ್ ಯು.